ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಪೂಜೆ ಎಲ್ಲ ಸಾಂಗವಾಗಿ ನೆರವೇರಿದೆ. ಈಗ ಎಲ್ಲ ದಂಪತಿಗಳು ಪರಸ್ಪರ ಈ ಅರಿಶಿಣದ ದಾರವನ್ನು ಕೈ ಕಟ್ಕೊಳ್ಬೇಕು. ಹಾಗೆ ಎಲ್ಲ ಹೆಂಗಸರು ತಮ್ಮ ತಮ್ಮ ಗಂಡಂದಿರ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೋಬೇಕು. ಅಮ್ಮ, ನೀವು ಹಿರಿಯರು, ನಿಮ್ಮಿಂದಲೇ ಪ್ರಾರಂಭ ಆಗಲಿ. ಶ್ವೇತತೆ ರಂಜಿತ್ ಮಾವ ಒಟ್ಟಿಗಿರೋದು ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಕಣ. ಎಲ್ಲಿ ನನ್ನ ಕಾರಣಕ್ಕೆ ಅವರಿಬ್ರು ಬೇರೆ ಆಗ್ಬಿಡ್ತಾರೋ ಅಂತ ಭಯ ಆಯ್ತು. ಸದ್ಯ ಹಾಗಾಗ್ಲಿಲ್ವಲ್ಲ. ಅವ್ರು ಖುಷಿಯಾಗಿರೋದೇ ನನಗೆ ಸಮಾಧಾನ. ಚಂದು, ಈಗ ನೀನು ಶ್ರುತಿ ಇಬ್ರು ದಾರ ಕಟ್ಟೋದಷ್ಟೇ ಬಾಕಿ. ತಾತ, ಶ್ರುತಿ ನನ್ನನ್ನು ಕಟ್ಟಾಕಿ ಬಹಳ ದಿನಗಳೇ ಆಗ್ಬಿಟ್ಟಿದೆ ಬಿಡಿ. ಇವ್ರ ಕಣ್ಗೇನಾದ್ರು ಬಿಟ್ಬಿಟ್ರೆ ಅನಾಹುತ ಆಗೋದು ಗ್ಯಾರಂಟಿ. ಇವ್ರ ಕಣ್ಣಿಗೆ ಬೀಳ್ದಂಗೆ ಹೆಂಗ್ ಮರೆ ಆಗೋದು? ಚಿನ್ನು, ಇಲ್ಲೇನೆ ಮಾಡ್ತಿದ್ಯಾ? ಬೇಗ ಬಾ, ಶಾಸ್ತ್ರಿಗಳು ಕರೀತಿದ್ದಾರೆ ಅರ್ಶಿನ ದಾರ ತಗೊಳೋದಿಕ್ಕೆ ಅಂತ. ನಾನ್ ಬರಕಿಲ್ಲಪ್ಪ. ಬರಲ್ವಾ? ಹಂಗಂದ್ರೆ ಏನೇ ಅರ್ಥ? ಬೆಳಗ್ಗೆ ಎಲ್ಲ ಮನೆ ತುಂಬಾ ಓಡಾಡ್ತಿದ್ದೆ, ಇವಾಗ ಏನಾಯ್ತು? ಕೈಲಾಶ್, ನಿನ್ ಮಗಳಿಗೆ ಏನಾಗಿದೆ? ಆ ಹುಡುಗಿ ಹಿಂದೆ ಯಾಕೆ ಗೊಂಬೆ ಹಾಕ್ಬಿದ್ದಿದ್ದಾಳೆ? ಅಕ್ಕ, ನಿಂಗೆ ಅದೆಲ್ಲ ಅರ್ಥ ಆಗಕ್ಕಿಲ್ಲ. ನೀನ್ ಹೋಗು, ನನ್ ಬರೋಣ. ಚಿನ್ನು, ಸುಮ್ನೆ ಕಣಿ ಆಡ್ಬೇಡ. ಇವಾಗ ನೀನ್ ಬರ್ಲಿಲ್ಲ ಅಂದ್ರೆ ನಾನು ಅರ್ಶಿನ ದಾರ ತಗೊಳಲ್ಲ ಅಷ್ಟೇ. ಆಮೇಲೆ ಶ್ರುತಿ ಈಗ ಚಿನ್ನನ್ ಕರ್ಕೊಂಬರೋದಂತೂ ಗ್ಯಾರಂಟಿ. ಅದಾಗದೇ ಇರೋ ಹಾಗೆ ಏನಾದ್ರೂ ಮಾಡ್ಬೇಕಲ್ಲ. ಏನ್ ಮಾಡ್ಬೇಕು ಅಂತ ಒಳಿತಾನೂ ಇಲ್ವಲ್ಲ ದೇವ್ರೆ. ಚಂದನ್, ನಿನ್ನನ್ನು ಯಾರೋ ಆಫೀಸಿಂದ ಹುಡ್ಕೊಂಬಂದಿದ್ದಾರೆ. ಹೊರಗಡೆ ನಿಂತಿದ್ದಾರೆ, ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಅಂದರು. ಆಫೀಸಿಂದನಾ? ಯಾರಿರ್ಬೋದು? ಯಾರಂತೆ ರಾಮು? ಏನಂತೆ? ನಾನು ಏನು ಅಂತ ಕೇಳಲಿಲ್ಲ, ಅವರು ಅಷ್ಟೇ ಏನು ಅಂತಾನೂ ಹೇಳಿಲ್ಲ. ಚಂದು, ನೀನು ಇಲ್ಲಿರೋ, ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ. ಇಲ್ಲ, ಅವ್ರು ಚಂದನ್ ಹತ್ರನೇ ಮಾತಾಡ್ಬೇಕಂತೆ. ಚಿನ್ನು, ಇದೇ ತರ ಅತಿಯಾಗಿ ಆಡ್ತಿದ್ರೆ ನನಗ್ ಸಿಟ್ಟು ಬರತ್ತೆ. ಇವಾಗ ಬಾ. ಅಕ್ಕ ಪ್ಲೀಸ್ ಅಕ್ಕ, ನಾನ್ ಬರಲ್ಲ. ಬಾ ಅಂದ್ರೆ ಬರ್ಬೇಕು, ಬಾ. ನನ್ನ ಹತ್ರನೇ ಮಾತಾಡ್ಬೇಕಂತ. ಸಿದ್ದು, ಮೋಸ್ಟ್ಲಿ ಅವ್ರಿಗೆ ನೀನು ಯಾರೋ ಒಂದು ಗೊತ್ತಿರಲ್ಲ. ನಾನೇ ಹೋಗಿ ಮಾತಾಡ್ಸ್ತೀನಿ. ಓಕೆ, ಸರಿ ನೋಡಿ.
ಇವಾಗ ಏನು ಪ್ರಪಂಚ ಮುಳುಗೋಯ್ತಾ? ಒಳ್ಳೆ ಕೆಂಡದ ಮೇಲೆ ನಿಂತಂಗ ಆಡ್ತಿದ್ಯಲ್ಲೇ. ಈ ನಡುವೆ ತುಂಬಾ ವಿಚಿತ್ರವಾಗಿ ಆಡ್ತಿದ್ಯಾ ಚಿನ್ನು. ಅಕ್ಕ ಸುಮ್ನಿರು, ನಿನ್ಮೇಲೆ ನನಗೆ ಸಿಟ್ಟು ಬಂದಿದೆ. ಅಕ್ಕ ಪ್ಲೀಸ್ ಅಕ್ಕ, ನಾನು ಮ್ಯಾಗ ಸಿಟ್ಟು ಮಾಡ್ಕೋಬೇಡ. ಬೇಕಾದ್ರೆ ಒಂದು ಏಟು ಹೊಡೆದು ಬಿಡು. ಮೊದ್ಲೋಗಿ ಇದು ನಿನ್ನ ರಾಜ್ಕುಮಾರನ್ ಕಟ್ಟು. ಹೋಗೆ, ಈ ನಡುವೆ ನನ್ನ ಮಾತೇ ಕೇಳೋದಿಲ್ಲ. ಅದಕ್ಕೆ ನಾನು ನಿನ್ ಮಾತು ಕೇಳಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ಅಕ್ಕ ಈಗೇನು ನಿನ್ನ ಮಾತು ಕೇಳಿದ್ನಲ್ಲ, ಮೇಲಿಂದ ಕೆಳಗೆ ಬಂದೆ, ದಾರನೂ ತಗೊಂಡಿದ್ದೀನಿ. ನೀನು ಮೊದ್ಲೋಗಿ ನಿನ್ನ ರಾಜ್ಕುಮಾರಂಗೆ ನಿನ್ನ ದಾರ ಕಟ್ಟು. ನಾನು ಬರ್ತೀನಿ. ಚಿನ್ನು, ಚಿನ್ನು. ರಾಮು, ಏನ್ ಹೇಳಿದ್ದು ನೀನ್ ನಂಗೆ? ಹೊರಗಡೆ ಯಾರೋ ಕಾಯ್ತಾ ನಿಂತಿಯಾರೆ ಅಂತ. ಯಾರು ಇಲ್ವಲ್ಲ ಅಲ್ಲಿ? ಯಾರು ಇಲ್ವಾ? ಯಾರು ಇಲ್ಲ ಅಂದ್ರೆ ಏನರ್ಥ ಚಂದನ್? ಯಾರು ಇಲ್ಲ ಅಂದ್ರೆ ಯಾರು ಇಲ್ಲ ಅಂತ ಅರ್ಥ. ಈಗ ನನ್ನ ಮೊಮ್ಮಗಳು ನನ್ನ ಮೊಮ್ಮಗನಿಗೆ ಅಂದ್ರೆ ಅವಳ ಭಾವಿ ಗಂಡನಿಗೆ ಅರಿಶಿಣ ದಾರ ಕಟ್ತಾಳೆ. ಚಂದು, ಕೈ ಕೊಡೋ. ಏನೇ ನೀನು ಕಟ್ಕೋತೀನಿ ಅಂದನು ಕೈ ಕೊಡು ಅಂತಿದ್ಯಾ? ಸುಮ್ನೆ ತಮಾಷೆ ಮಾಡ್ಬೇಡ ಚಂದು. ಕೈ ಚಾಚು. ಕೊಡು ಕೊಡು. ಜೀವನ ಪೂರ್ತಿ ನಿನ್ ಸೇವೆ ಮಾಡಕ್ಕಂತಾನೆ ಹುಟ್ಟಿರೋ ಹುಡುಗಿ. ಕನಿಷ್ಠ ಪಕ್ಷ ಮದುವೆ ಆಗೋವರ್ಗಾದ್ರೂ ಅವ್ರ ಮಾತು ಕೇಳೋ. ನೋಡು, ಇವಾಗ ನೀನ್ ಕೈ ಚಾಚದೆ ಹೋದ್ರೆ ನಿನ್ಗೋಸ್ಕರ ನನ್ನನ್ನೇ ನಾನು ಕೊಟ್ಟಿದ್ದೀನಿ. ನಿನ್ ಕೈ ಕೊಡಲ್ವಾ? ಅಕ್ಕ ಅವಳು ರಾಜ್ಕುಮಾರಂಗೆ ಅಷ್ಟೊಂದು ದಾರ ಕಟ್ಟೋ ಬದಲು ನನ್ನ ಗಂಡಂಗೆ ಯಾಕೆ ಕಟ್ಟಿದ್ಲು? ಇನ್ನು ಒಂದೇ ಒಂದ್ ನಿಮಿಷ ತಡ ಆಗಿದ್ರೆ ಕೈ ಕಟ್ಟೋದರನ ಕುದಿಗೆ ಕಟ್ಬಿಡ್ತಿದ್ರು. ಸಿದ್ದು, ನೀನು ಆದಷ್ಟು ಬೇಗ ಕೈಗೂ ಕೊಳ್ಳಿಗೂ ದಾರ ಕಟ್ಟೋನ್ನ ಹುಡ್ಕೊಳಪ್ಪ. ಹುಡ್ಕೊಂಡಿರ್ತಾರೆ ಚಂದು, ನಮಗ್ ಹೇಳಿರಲ್ಲ ಅಷ್ಟೇ ಅಲ್ವಾ ಸಿದ್ಧಾರ್ಥ್? ಅಯ್ಯೋ, ಸದ್ಯಕ್ಕೆ ನಾನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಹೇಳ್ತೀನಿ, ನಿಮ್ಮಿಬ್ರಿಗೆ ಮೊದ್ಲು ಹೇಳ್ತೀನಿ. ನಿಮಗೆ ಹೇಳ್ದೆ ಇನ್ಯಾರಿಗೆ ಹೇಳಿ? ಸರಿ ಸರಿ, ಮುಂದಿನ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲೇ ಯಾವ್ದಾದ್ರೂ ಹುಡುಗಿಗೆ ತಾಳಿ ಕಟ್ಟಕ್ಕೆ ರೆಡಿ ಆಗಿರು. ಓಕೆ? ಮದುವೆ ಅನ್ನೋದು ನೀನು ಹೇಳಿದ ಕಾರಣಕ್ಕೋ ನಾನು ಹೇಳಿದ ಕಾರಣಕ್ಕೋ ಅಥವಾ ನಾವು ಇಷ್ಟಪಟ್ವಿ ಅನ್ನೋ ಕಾರಣಕ್ಕೋ ನಡೆಯಲ್ಲ ಮಗನೇ. ಮದುವೆ ಅನ್ನೋದು ಜನ್ಮ ಜನ್ಮಾಂತರದ ಋಣಾನುಬಂಧ. ಯಾರಿಗೆ ಯಾರು ಸೇರಬೇಕು ಅನ್ನೋದು ವಿಧಿ ನಿರ್ಣಯ. ನಿನ್ನ ಮಾತು 100ಕ್ಕೆ 100 ನಿಜಾಮ ಪಾರ್ವತಿ. ನನ್ನ ಮೊಮ್ಮಗಳನ್ನೇ ಮದುವೆ ಆಗ್ತಾನೆ ಅಂತ ನಾವು ಯಾರೂ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲಮ್ಮ. ನೀನು ಹೇಳ್ತಿರೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ತಾತ, ದೈವ ನಿರ್ಣಯನೋ ಕಾಲ ನಿರ್ಣಯನೋ ಇಲ್ಲ ವಿಧಿ ನಿರ್ಣಯನೋ, ಆದ್ರೆ ನಾನು ಮಾತ್ರ ನಾನು ಅನ್ಕೊಂಡಿರೋ ಹುಡುಗಿನೇ ಮದುವೆ ಆಗ್ತಿರೋದು.
ಇಲ್ಲ, ಹೀಗಾಗೋಕ್ ಸಾಧ್ಯನೇ ಇಲ್ಲ. ಎಲ್ಲೋ ಏನೂ ತಪ್ಪಾಗದ. ಅಕ್ಕ ಬೇಕು ಅಂತಾನೆ ತಮಾಷೆಗೆ ಹೀಗೆ ಮಾಡಿರ್ಬೇಕು. ಯಾವಾಗ್ಲೂ ಹಿಂಗೆ ತಮಾಷೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ ಅಂತಾನೆ ಗೊತ್ತಾಗಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ. ಭಾವನ್ ಕೈಗೆ ಹೋಗಿ ಕರ್ಶನದ ದಾರ ಕಟ್ಟು ಅಂದ್ರೆ ನನ್ನ ಗಂಡನ ಕೈಗೆ ಯಾಕೆ ಕಟ್ಟಿದ್ಲು? ಅಯ್ಯೋ ದೇವ್ರೆ, ಆತ್ಮಲಿಂಗೇಶ್ವರ, ಇದೇನಪ್ಪ ನಿನ್ನ ಆಟ? ಎಲ್ಲ ಆಟಕ್ಕೂ ಒಂದು ನೀತಿ ನಿಯಮ ಅಂತಿರುತ್ತೆ, ಆದ್ರೆ ನಿನ್ನ ಆಟಕ್ಕೆ ನೀತಿ ನಿಯಮ ಅನ್ನೋದೇ ಇಲ್ವಾ? ಶಿವನೇ, ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಚಿನ್ನು, ಚಿನ್ನು ನೋಡಿಲಿ. ಏನಕ್ಕ ನೀನು, ನೀನೀಗೆಲ್ಲ ಮಾಡಬಾರ್ದಾಗಿತ್ತು. ನಾನು ನಿಂಗೆ ಏನು ಹೇಳ್ದೆ, ನೀನು ಏನು ಮಾಡ್ದೆ? ನಾನೇನೇ ಮಾಡ್ದೆ? ಸುಮ್ಮನೆ ಇರಕ್ಕ, ಏನು ಆಗಿಲ್ದಿರೋ ಥರ ಮಾತಾಡ್ತಿಲ್ಲ. ನಾನು ನಿನ್ಗೇನು ಹೇಳ್ದೆ? ಈ ದಾರ ನಿಂಗೆ ರಾಜ್ಕುಮಾರನ್ ಕಟ್ಟು ಅಂತ ತಾನೆ. ನೀನೇನು ಮಾಡ್ದೆ? ನಿಂಗೆ ಒಂಚೂರು ಭಯ ಭಕ್ತಿ ಅನ್ನೋದೇ ಇಲ್ಲ, ಎಲ್ಲ ಬರೀ ತಮಾಷೆನೆ. ಚಿನ್ನು ಚಿನ್ನು ಚಿನ್ನು, ಏನಾಗಿದೆ ನಿನಗೆ? ನೋಡು, ನಾನ್ ಹೇಳ್ದಾಗ ನೀನ್ ಕೇಳ್ದೆ ಇರ್ಬೋದು, ಆದ್ರೆ ನನ್ ಚಿನ್ನು ಹೇಳ್ದಾಗ ನಾನು ಚಾಚು ತಪ್ಪದೆ ಕೇಳಿದೀನಿ, ಗೊತ್ತಾ? ನೀನೇನಂದೆ? ರಾಜ್ಕುಮಾರನ ಹತ್ರ ಹರ್ಷನ ದಾರ ಕಟ್ಟಿಸ್ಕೋ ಅಂತ. ನೋಡು, ಅವ್ನ್ ಕಟ್ಟಿದಾನೆ, ನಾನು ಅವನ್ಗೆ ಹರ್ಷನ ದಾರ ಕಟ್ಟಿದೆ. ಗೊಂಬೆ ಗೊಂಬೆ ಗೊಂಬೆ, ಬಂದೆ ಮಮ್ಮಿ. ಚಿನ್ನು, 1 ನಿಮಿಷ ಬರ್ತೀನಿ. ಅಯ್ಯೋ ಶಿವನೇ, ಅಕ್ಕ ತಮಾಷೆಗೆ ಹಂಗೆ ಮಾಡಿದ್ಲು ಅಂತ ಸಮಾಧಾನ ಮಾಡ್ಕೊಳ್ಳುವ ಅಂದ್ರೆ ನನ್ನ ಗಂಡನ ಅವಳು ರಾಜ್ಕುಮಾರ್ ಅಂತ ಹೇಳ್ಬಿಟ್ಟು ಹೋಯ್ತಾವಳಲ್ಲ. ನೆರಳು ಕೊಟ್ಟು ನೆಮ್ಮದಿ ಕೊಟ್ಟು ಅಕ್ಕನಿಗೆ ಸೌತಿ ಆಗೋದಕ್ಕಿಂತ ಸಾಯೋದೇ 1000 ರೂಪಾಯಿ ಮೇಲು. ದೇವ್ರೆ, ನೀನು ನನಗೇನಾದರೂ ಮಾಡು, ಎಷ್ಟಾದರೂ ಚಿತ್ರಹಿಂಸೆ ಕೊಡು, ನಾನು ಸಹಿಸ್ಕೋತೀನಿ. ಅದೇನು ನನಗೆ ಹೊಸದಲ್ಲ. ಆದರೆ ನನ್ನ ಅಕ್ಕನ ಜೀವನಕ್ಕೆ ಮಾತ್ರ ಕೈ ಹಾಕಬೇಡ. ಅಕ್ಕ ಯಾವ ಕಾರಣಕ್ಕೂ ದುಃಖ ಪಡಬಾರ್ದು. ಬಾಯಾರಿ ಬಂದವ್ರಿಗೆ ತಣ್ಣೀರು ಕೊಟ್ಟವಳ ಕಣ್ಣಲ್ಲಿ ಕಣ್ಣೀರು ಬರೋದಕ್ಕೆ ನಾನು ಬಿಡಲ್ಲ. ಚಿನ್ನು, ಚಿನ್ನು, ಏನೇ ಮಾಡ್ತಿದ್ಯಾ ಇಲ್ಲಿ? ಅದು ಒಬ್ಳೆ? ಅದು ಬೆಳಿಗ್ಗೆ ಬಟ್ಟೆ ಒಣಗಾಕಿದ್ದೆ, ತಗೊಳ್ಳುವ ಅಂತ ಬಂದೆ, ಆದ್ರೆ ರಾಮಣ್ಣ ಮೊದಲೇ ತಗೊಂಡೋಗ್ಬಿಟ್ಟಿದ್ದಾನೆ. ಬೆಳಗಿಂದ ಎಷ್ಟು ಮಜಾ ಆಯ್ತಲ್ಲ, ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನೀನು? ನನ್ನ ಅಕ್ಕನ್ಗೆ ಇಷ್ಟ ಆಗಿದ್ದೆ ನನಗೂ ಇಷ್ಟ ಆಗ್ಬೇಕು ಅಂತ ದೇವ್ರ ಹಣೆಯಲ್ಲಿ ಬರ್ದ್ಬಿಟ್ಟಿದ್ದಾನಲ್ವಾ ಅಕ್ಕ. ಜಾಣೆ ನೀನು, ಮಾತ್ ಕಲ್ತ್ಬಿಟ್ಟಿದ್ಯಾ ಕಣೆ. ಚಿನ್ನು, ನಾನ್ ಮನೆಗೆ ಹೊರಟಿದ್ದೀನಿ, ಅದನ್ನ ಹೇಳೋಗೋಣ ಅಂತಾನೆ ಬಂದೆ. ಯಾವ ಮನೆಗೆ ಹೋಗ್ತಿದ್ಯಾ ಅಕ್ಕ? ಇದೇ ಅಲ್ವಾ ನಿನ್ ಮನೆ? ನಿಜ ಚಿನ್ನು, ಆದ್ರೆ ನನ್ ರಾಜ್ಕುಮಾರ ಈ ತರದೊಂದ್ ತಾಳಿ ನನಗ್ ಕಟ್ರೆ ಇದು ನನ್ ಮನೆ ಆಗತ್ತೆ. ಅಕ್ಕ, ನೀನ್ ಹೋಗ್ಲೇಬೇಕಾ? ಹ್ಞೂ ಚಿನ್ನು, ಪರೀಕ್ಷೆ ಇನ್ನೂ ಮುಗ್ದಿಲ್ಲ, ನಿನಗೆ ಗೊತ್ತಲ್ವಾ? ಸಾರಿ ಅಕ್ಕ. ಸಾರಿ ಯಾಕೆ ಚಿನ್ನು? ಬದ್ಲಿಗೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಇದ್ದೊಬ್ಳು ತಂಗಿ ಹೊರಟೋದ್ಮೇಲೆ ಜೀವನದಲ್ಲಿ ಒಂಟಿ ಆಗೋಗಿದ್ದೆ. ಯಾವ ಜನ್ಮದ ಪುಣ್ಯನೋ ಏನೋ ನೀ ನನಗೆ ತಂಗಿಯಾಗಿ ಸಿಕ್ದೆ. ನಿನ್ನಂತ ಮುದ್ದಾದ ತಂಗಿ, ರಾಜ್ಕುಮಾರನಂತ ಗಂಡ, ಇದಕ್ಕಿಂತ ಇನ್ನೇನ್ ಬೇಕು ಚಿನ್ನು ನನಗೆ? ಜೀವನದಲ್ಲಿ ನಾನು ಸುಖವಾಗಿರೋದಕ್ಕೆ ನೀನು ಅವನು
ನನಗಿಬ್ಬರೇ ಸಾಕು. ನೀವಿಬ್ರು ನಾನು 2 ಕಣ್ಗಳಿದ್ದಾಗೆ. ಯಾರಾದರೂ ನನಗೆ ಚಿನ್ನು ಬೇಕೋ ರಾಜ್ಕುಮಾರ ಬೇಕೋ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರನೇ ಇಲ್ಲ ಚಿನ್ನು. ಈಗಾಗಲೇ ಒಂದ್ಸಲ ನನ್ನ ತಂಗಿನ ಕಳ್ಕೊಂಡಿದ್ದೀನಿ. ಇನ್ನೊಂದ್ಸಲ ನಿನ್ನಂತ ಮುದ್ದ ತಂಗಿನ ನಾನು ಕಳ್ಕೊಳ್ಳೋದಕ್ಕೆ ನನ್ನ ಕನ್ಸಲ್ಲೂ ಯೋಚನೆ ಮಾಡೋದಕ್ಕಾಗಲ್ಲ. ಯಾಕೆ ಚಿನ್ನು, ನಾನು ಹೋಗ್ತಾ ಇದ್ದೀನಿ ಅಂತ ಬೇಜಾರ? ನೋಡು, ಆಗ್ಲೇ ಕಣ್ಣಲ್ಲಿ ನೀರು. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಓಕೆ ಅಕ್ಕ. ಚಿನ್ನು, ನಾನ್ ಬರೋವರೆಗೂ ನನ್ನ ರಾಜ್ಕುಮಾರನ ಚೆನ್ನಾಗಿ ನೋಡ್ಕೋಬೇಕು, ಓಕೆನಾ? ಭಗವಂತ, ಇದೇನಪ್ಪ ನಿನ್ನ ಆಟ? ಒಬ್ಬ ವ್ಯಕ್ತಿ ಕೈಯಲ್ಲಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸಿ ಅದೇ ವ್ಯಕ್ತಿನ ಇನ್ನೊಂದು ಹುಡುಗಿಗೆ ಗಂಟಾಕಕ್ಕೆ ನೋಡ್ತೀಯಲ್ಲ. ನಾನಂತ ಪಾಪ ಏನು ಮಾಡಿದ್ದೆ? ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಓಹೋ, ಚಿಕ್ಕಿ ಬಂದಾಗ ನಿನ್ ಮುಖ ನೋಡೋದಕ್ಕಾಗ್ತಿರ್ಲಿಲ್ಲ. ಆದ್ರೆ ನಿಮ್ ಗಂಡ ಬಂದ್ಮೇಲೆ ಮೈಸೂರ್ ಮಲ್ಲಿಗೆ ಹೂ ತರ ಕಾಣ್ತಿದ್ದೀರಾ. ನೀವೇನೇ ಹೇಳಿ ಚಿಕ್ಕಪ್ಪ, ಬಾಡೋಗಿರೋ ಹೂವನ್ನ ಅರಳಿಸುವಂತ ಮೋಡಿಗಾರ ನೀವು. ಹಲೋ 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 ಮೇಡಮ್, ಚಂದು ಬಂದಾಗ ನಿಮ್ ಮುಖ ಹೇಗೆ ಅರಳತ್ತೋ ನನ್ ರಂಜಿತ್ ಬಂದಾಗ ನನ್ಗೂ ಹಾಗೆ ಆಗತ್ತೆ. ಏಯ್ ಗೊಂಬೆ, ಎಷ್ಟೇ ಮಾತಾಡ್ತೀಯಾ? ಬೆಳಿಗ್ಗೆಯಿಂದ ಮಾತಾಡ್ತಾನೆ ಇದ್ಯಾ, ಇನ್ನು ನಿನ್ ಮಾತು ಮುಗ್ದಿಲ್ವಾ? ಮನೆಗೆ ಹೋಗ್ಬೇಕು ಅನ್ನೋದ್ ನೆನಪಿದ್ಯಾ? ಸುಮ್ನಿರಮ್ಮ, ಚಿಕ್ಕಿ ಬೆಳಗಿಂದ ಅಂತ ಇದ್ರು. ಇವಾಗ ನೋಡು, ಚಿಕ್ಕಪ್ಪ ಬಂದಿದ ತಕ್ಷಣ ಲಕ ಲಕ ಅಂತ ಅರಗಣಿ ತರ ಹೊಡಿತಾ ಇದ್ದಾರೆ. ಅಂತೂ ಈ ಪುಣ್ಯಾತ್ಮಗೆ ಅದ್ ಯಾವ ದೇವರು ಒಳ್ಳೆ ಬುದ್ಧಿ ಕೊಟ್ನೋ ಏನೋ, ವಾಪಸ್ ಬಂದ. ಇಲ್ದೆ ಹೋಗಿದ್ರೆ ವರ್ಷಕ್ಕೊಂದು ಹಬ್ಬದಲ್ಲಿ ನನ್ನ ಮಗಳ ಅಳು ಮುಖನ ನೋಡ್ತಾ ಕೂರ್ಬೇಕಾಗಿತ್ತು. ಅಮ್ಮ, ನಿನ್ನ ಮಗಳಿಗೆ ಬುದ್ಧಿ ಸರಿ ಇಲ್ಲ. ಅದೇನೋ ಹೇಳ್ತಾರಲ್ಲ, ನಮ್ ಪದಾರ್ಥನೇ ಸರಿ ಇಲ್ಲ ಅಂತ. ಹಾಗೆ ಇವಳಿಗೆ ಗಂಡನ್ನ ಹೇಗ್ ಅಂಕೆಲಿ ಇಟ್ಕೋಬೇಕು ಅಂತಾನೆ ಗೊತ್ತಿಲ್ಲ. ಹೆಣ್ಣಾಗುಟ್ಟಿ ಗಂಡನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಇವಳು ಒಂದ್ ಹೆಣ್ಣ. ಅಕ್ಕ, ಎಲ್ರು ನಿಂತರನೇ ಇರಕ್ಕಾಗಲ್ಲ. ಆಗಲ್ಲ ಅಂದ್ರೆ ಏನೂ ಆಗಲ್ಲ. ಗೊಂಬೆ, ನಿನಗೆ ಎಕ್ಸಾಮ್ ಇದೆ, ನಡಿ ಓದ್ಕೋಬೇಕು. ನಾನೆಲ್ಲ ಓದ್ಕೊಂಡಿದ್ದೀನಿ, ಹೋಗಮ್ಮ. ಇನ್ನೊಂದ್ಸಲ ಓದ್ಕೋ, ಏನೂ ಆಗಲ್ಲ. ಕೈಲಾಶ್, ಹೊರಡೋಣವಾ? ಎಲ್ರಿಗೂ ಬಾಯ್. ಬಾಯ್. ಒಳ್ಳೆ ಹಿಂಸಾತ್ಮಕ ಪ್ರೀತಿ ಕಣೆ ನಿಂದು. ಹೋಗೆ ಬಾಯ್. ಹೋಗೆ ಹೋಗೆ. ನಾನಿದೇನ್ ಪಾಪ ಮಾಡಿದ್ದೆ? ಯಾವ ಜನ್ಮದಲ್ಲಿ ಯಾರನ್ನ ದೂರ ಮಾಡಿದ್ನೋ ಆ ಪಾಪದ ಫಲ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ನನ್ನ ಜೀವ ಕೊಟ್ಟಿದ್ದಕ್ಕ, ನನ್ನ ಜೀವ ಉಳಿಸಿದಕ್ಕ, ಅವಳ ಜೀವ ಹಾಳು ಮಾಡೋದಕ್ಕೆ ಅಂತಾನೆ ಬಂದಿದ್ದೀನ. ನಾನು ಎಂಥ ಪಾಪಿ! ನಾನು ಈ ಮನೆಯಾಗಿರ್ಬಾರ್ದು, ಯಾವುದೇ ಕಾರಣಕ್ಕೂ ನಾನು ಈ ಮನೆಯಾಗಿರ್ಬಾರ್ದು. ಯಾರಿಗೂ ಗೊತ್ತಾಗದಿರೋ ಹಾಗೆ ನನ್ನ ಗಂಡನ ಕಣ್ಣಿಗೆ ಬೀಳೋಕ್ಕೂ ಮುಂಚೆ ನಾನು ಈ ಮನೆಯಿಂದ ದೂರ ಹೋಗ್ಬೇಕು. ದೂರ, ತುಂಬಾ ದೂರ, ಯಾರ ಕಣ್ಗೂ ಕಾಣದೇ ಇರೋಷ್ಟು ದೂರ.